ओम नाथ पूजा करिष्ये छत्रं समर्पयामि छावरे विदयामि मया चपटे आचरित श्री वासवी कन्यका परमेश्वरी देवता पूजा अंगभूतम मध्ये मंत्र तंत्र क्रियावरण स्वरलोभ दोष प्रायश्चितार्थम नामत्रय महामंत्र जपं करिष्ये अंग्रेजा चेन्नी अच्युताय नमः अनंताय नमः गोविंदाय नमः నేను చెప్తూ చేస్తాను నొప్పి చిన్న ವಿರೂಪಾಕ್ಷ, ನೀನು ಸಕಲ ವಿದ್ಯಾ ಪಾರಂಗತನಾಗಿರಲಿ. ಇನ್ನು ಮುಂದೆ ಪೆನಗೊಂಡ ರಾಜ್ಯವು ನಿನ್ನಂತಹ ವೀರ ಧೀರ ಶೂರನಾದ ಅಪ್ರತಿಮ ರಾಜನನ್ನಾಗಿ ಪಡೆಯುವ ಯೋಗ ಬಂದಿದೆ. ಧನ್ಯನಾದೆ ಗುರುವೆ.
ಹೋಗುತ್ತಿದೆಯಲ್ಲ. ತಾಯಿ, ನೀರು ನೀರು ನೋಡಿ, ನೀರು ಹೋಗ್ತಾ ಇದೆ. ಅಲ್ಲಿ ನೋಡಿ, ಅಲ್ಲಿ ನೀರು. ಇಲ್ಲಿ ಯಾರು ದುಃಖ ಪಡಬೇಕಿಲ್ಲ, ಹಸಿರಿಗೆ ಹಾಹಾಕಾರ ಮಾಡಬೇಕಿಲ್ಲ. ಆ ಪರಮಾತ್ಮನ ಕೃಪಾ ಕಟಾಕ್ಷ ನಮ್ಮ ಮೇಲಿದೆ. ಯಾರು ಆತಂಕ ಪಡಬೇಡಿ, ಎಲ್ಲರೂ ಆನಂದವಾಗಿದೆ. ಬರುತ್ತೇನೆ. ಆಗಲಿ ತಾಯಿ. ನಮೋ ನಮಃ, ನಮೋ ನಮಃ, ನಿಮಗೆ ನಮೋ ನಮಃ.
ವಾಸವಿ ಕನ್ಯಕ. ನನ್ನ ಗಮನಕ್ಕೆ ಬಂದಿರುತ್ತದೆ. ವಾಸವಿ ತಾಯಿ, ನೀನು ಜ್ಞಾನವಂತಳು, ವಿವೇಕವಂತಳು ಆಗಿರಲಿ. ನೀನು ಚಕ್ರವರ್ತಿಯನ್ನು ವಿವಾಹವಾಗುವುದರಿಂದ ಚಕ್ರವರ್ತಿ ಸಾಮ್ರಾಜ್ಯಕ್ಕೆ ಮಹಾರಾಣಿಯಾಗಿ ಸುಖ ಪಡೆಯಬಲ್ಲೆ. ಜೊತೆಗೆ ಯುದ್ಧದ ಪ್ರಮಾದವನ್ನು ನಿಲ್ಲಿಸಬಲ್ಲೆ. ಚೆನ್ನಾಗಿ ಆಲೋಚಿಸಿ ತಿಳಿಸು ತಾಯಿ. ಪ್ರೀತಿಯ ಸಹೋದರರೇ, ನಾನು ಕುಸುಮ ಶ್ರೇಷ್ಠಿ ದಂಪತಿಯ ಮಗಳು. ಆದರೆ ಮಾನವ ಸಹಜ ಭಾವನೆಗಳಿಂದ ದೂರ ಇರುವೆನು. ಅಂದರೆ ಈ ದ್ವೇಷ, ಕಾಮ, ಮೋಹ, ಲೋಭ ಇಂತಹ ರಾಗಗಳಿದ್ದವರಿಗೆ ಭಯ, ಆತಂಕ ಸಹಜ. ಆದರೆ ವೈರಾಗಿಗಳಿಗೆ ಯಾವುದೇ ಭಯ ಇರುವುದಿಲ್ಲ. ನನಗೆ ಯಾವ ಮೋಹವೂ ಇಲ್ಲ, ಯಾವ ಅಂತಸ್ತಿನ ಆಸೆಯೂ ಇಲ್ಲ, ಸುಖ ಭೋಗಗಳ ಆಸಕ್ತಿಯೂ ಇಲ್ಲ. ಅಂದರೆ ನೀವು ವಿರಕ್ತರಾಗಿ ಹೋಗಿಬಿಡ್ತೀರಾ? ಇರಲಿ. ಆದರೆ ಈ ನಿಮ್ಮ ನಿರ್ಧಾರದಿಂದ ಉದ್ಭವಿಸಿರುವ ಸಮಸ್ಯೆಗೆ ಪರಿಹಾರವೇ ಇಲ್ಲವಲ್ಲ? ತಾವು ಚಕ್ರವರ್ತಿಗಳನ್ನು ಲಗ್ನವಾಗಲೇಬೇಕು. ಇಲ್ಲದಿದ್ದರೆ ರಾಜ್ಯ ಯುದ್ಧಕ್ಕೆ ಸಿದ್ಧವಾಗಬೇಕು. ನಾವು ವಿರಕ್ತರಂತೆ ಯುದ್ಧ ಬೇಡವೆಂದರೆ ಚಕ್ರವರ್ತಿಗಳು ಮತ್ತಷ್ಟು ಉಗ್ರರಾಗುತ್ತಾರೆ. ರಾಜ್ಯ ಸರ್ವನಾಶವಾಗುತ್ತದೆ. ಒಂದು ಹೆಣ್ಣಿಗಾಗಿ ರಾಜ್ಯದ ಜನರು ಸಾವನ್ನಪ್ಪಬೇಕೆ? ಹಿಂಸೆಯನ್ನು ಅನುಭವಿಸಬೇಕೆ? ನನ್ನನ್ನು ನಾನು ಅಗ್ನಿ ದೇವನಿಗೆ ಸಮರ್ಪಿಸಿಕೊಳ್ಳುತ್ತಿದ್ದೇನೆ. ಏನಿದು ನಿನ್ನ ನಿರ್ಧಾರ? ಆತ್ಮಾರ್ಪಣೆ ಮಾಡಿಕೊಳ್ಳುವುದೆಂದರೇನು? ನೀನಿಲ್ಲದೆ ನಾನು ನಿಮ್ಮ ತಾಯಿ ಬದುಕಿರಲು ಸಾಧ್ಯವೇ ಮಗಳೇ? ಹೇಳು ಮಗಳೇ. ತಂದೆ, ಎಂಥ ವರವನ್ನು ನೀಡಿದೆ. ನಿನ್ನ ಮುಖಾರವಿಂದವನ್ನು ಎಷ್ಟು ನೋಡಿದರೂ ತೃಪ್ತಿಯಾಗುತ್ತಿಲ್ಲ. ಈ ವಾಸವಿ ಕನ್ಯಕ ಸದಾ ನಿನ್ನೆದುರಲ್ಲೇ ನಿನ್ನಲ್ಲೇ ಇರುತ್ತಾಳೆ. ಮಾತೆ, ಸಹಿಸಿಕೊ. ಸಹನೆ ಹೆಣ್ಣಿನ ಮಹತ್ವವಲ್ಲವೇ? ನೀನು ವಾಸವಿಯೋ, ಪಾರ್ವತಿಯೋ, ಪರಮೇಶ್ವರಿಯೋ, ಕಾತ್ಯಾಯಿನಿಯೋ ಏನೇ ಆಗಿದ್ದರೂ ನೀನು ನನ್ನ ಮಗಳಲ್ಲವೇ? ನೀನು ಅಗ್ನಿ ಪ್ರವೇಶ ಮಾಡುತ್ತಿರುವಾಗ ನಾನು ಬದುಕಿದ್ದು ಏನು ಪ್ರಯೋಜನವಮ್ಮ? ನಾನು ಬಂಧ ರೂಪೇಣ ಪಶು, ಪತಿ, ಪತ್ನಿ, ಸುತಾಲಯ. ಈ ಜಗತ್ತಿಗೆ ಅವರಿಗಾಗಿ ಅವರು ಬರುತ್ತಾರೆಯೇ ಹೊರತು ಒಬ್ಬರಿಗಾಗಿ ಇನ್ನೊಬ್ಬರು ಬರಲಾರರು. ಅಮ್ಮ, ನೀವು ನನ್ನನ್ನು ತಂದೆ ಎಂದಿರ. ನಾನು ನಿಮಗೆ ಪುತ್ರಿಯಾಗಿ ಜನಿಸುವ ಕಾಲ ಕೂಡಿ ಬರಲಿದೆ. ಆಹಾ, ಜಗನ್ಮಾತೆ, ಧನ್ಯೋಸ್ಮಿ, ಧನ್ಯೋಸ್ಮಿ. ಆಗ ನಾನು ನಿಮಗೆ ವರ ನೀಡಿದ್ದೆ, ಭೂಲೋಕದಲ್ಲಿ ನಿಮ್ಮ ಮಗಳಾಗಿ ಜನಿಸುತ್ತೇನೆಂದು. ಏಳಿಗೆಗಾಗಿ ಈ ವಿವಾಹ ಅನ್ನುವ ಬಂಧನದಿಂದ ಮುಕ್ತಳಾಗಲು. ಚಿರಕಾಲ ಬಾಳಿ ಬದುಕಬೇಕಾದವರು ನೀವು. ಅದು ಕೂಡ ಶಿವನ ಸಂಕಲ್ಪವೇ. ಅರ್ಥವಾಯಿತೆ? ಅಮ್ಮ ವಾಸವಿ, ಏನಿದು ನಿನ್ನ ಮಾತುಗಳು? ಹೊರಗಡೆ ಎಲ್ಲರೂ ಸಿದ್ಧರಿದ್ದಾರೆ. ಮುಹೂರ್ತಕ್ಕೆ ನಾಂದಿ ಹಾಡಬೇಕಿದೆ. ಬಾ ಮಗಳೇ. ನನ್ನ ಅಗ್ನಿ ಪ್ರವೇಶದ ದಿನ ನೀನೇ ನಿನ್ನ ಕೈಯಾರ ನನ್ನ ಹಣೆಗೆ ತಿಲಕ ಹಚ್ಚಬೇಕು. ಬಾ ವಾಸವಿ. ಸಾವಿಗಾಗಿ ಅಲ್ಲ, ವೀರ ತ್ಯಾಗಕ್ಕಾಗಿ. ಅದಕ್ಕಾಗಿ ನೀವು ಕಂಕಣವನ್ನು ಧರಿಸಬೇಕಿದೆ. ಒಬ್ಬ ದುಷ್ಟನ ದುಷ್ಕೃತ್ಯವನ್ನು ನಾಶಗೊಳಿಸಲು ಒಂದು ಮಾರ್ಗವಾದರೆ ತೆಲುಗೊಂಡ ಮತ್ತಷ್ಟು ಬೆಳ್ಳಿ ಬೆಳಕಲ್ಲಿ ವಿರಾಜಿಸಬೇಕು. ಕುಲ ಗೌರವ ನೆರೆಯಬೇಕು. ಇನ್ನೆಂದೂ ಈ ರಾಜ್ಯದಲ್ಲಿ ಯಾವ ಅನಾಚಾರಗಳು, ದುಷ್ಕೃತ್ಯಗಳು ನಡೆಯಬಾರದು. ಆಗ ಎಲ್ಲೆಲ್ಲೂ ದೈವಿಕ ಸ್ಥಾನಮಾನಗಳು ಗಂಡು ಹೆಣ್ಣಿಗೆ ದೊರೆಯುತ್ತವೆ. ಬಾಂಧವ್ಯಗಳು ಗಟ್ಟಿಯಾಗುತ್ತವೆ. ಜಲ, ಹಸಿರು, ದವಸ ಧಾನ್ಯಗಳಿಂದ ರಾಜ್ಯ ಸುಭಿಕ್ಷವಾಗುತ್ತದೆ. ಪ್ರಕೃತಿಯಲ್ಲಿ ಸೌಂದರ್ಯ ಇಮ್ಮಡಿಗೊಳ್ಳುತ್ತದೆ. ಈ
ಈ ಅದ್ಭುತವಾದ ಅತಿಶಯವಾದ ಆತ್ಮತ್ಯಾಗವು ಕುಲನಾಶಕ್ಕಾಗಿ ಅಲ್ಲ. ಈ ಅಹಿಂಸಾಪೂರ್ಣ ರಣಮಹೋದ್ಯಮದಲ್ಲಿ 102 ಗೋತ್ರದ ದಂಪತಿಗಳು ಪಾಲ್ಗೊಳ್ಳುವರು. ಅವರು ಶಿವ ಸನ್ನಿಧಾನಕ್ಕೆ ಸೇರುವರು. ನಮೋ ನಮಃ. ಗುರುಗಳೇ, ಅಗ್ನಿ ಪ್ರವೇಶದ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ಅಗ್ರತಾಂಬೂಲವನ್ನು ನೀಡಿ ಕಂಕಣ ಧಾರಣೆ ಮಾಡಬೇಕು ಗುರುಗಳೇ. ಗುರುಗಳೇ, ಈತ ಇತ್ತೀಚೆಗಷ್ಟೇ ವಿವಾಹವಾಗಿದ್ದಾನೆ. ಇನ್ನೂ ಸಂತಾನ ಪ್ರಾಪ್ತಿಯಾಗಿಲ್ಲ. ಈತ ಆತ್ಮಾರ್ಪಣೆಗೆ ಸಿದ್ಧವಾಗುವುದು ಒಪ್ಪುವಂಥದ್ದಲ್ಲ. 100 ವರ್ಷ ದಾಂಪತ್ಯ ಜೀವನವನ್ನು ಅನುಭವಿಸಬೇಕಾದ ನೀನು ಈ ಕಾರ್ಯಕ್ಕೆ ತಕ್ಕವನಲ್ಲ. ಹೇ ಪೂಜ್ಯನೀಯರೇ, ನನ್ನ ಮನವಿಯನ್ನು ಆಲಿಸಿ. ಕುಲಗೋತ್ರಗಳ ಧರ್ಮ ರಕ್ಷಣೆಯ ಕರ್ತವ್ಯವು ಎಲ್ಲರಿಗೂ ಸಮಾನವಾದದ್ದು. ಇದರಲ್ಲಿ ಭೇದ ಭಾವಗಳಿಲ್ಲ ಗುರುಗಳೇ. ಆ ಯುವಕನ ಮಾತಲ್ಲಿ ತ್ಯಾಗ, ಹಿರಿಮೆಯ ಅಮ್ಮ, ಇದೇ ನಿಮ್ಮ ಕೋರಿಕೆಯಾಗುತ್ತಲ್ಲವೇ? ಮತ್ತೆ ಕೇಳಲು. ಈಗ ಅರಿಶಿಣದ ನೀರು ಹಾಕುವಂತವಳಾಗಿ. ನಾಳೆಯೇ ಮಾಘ ಶುದ್ಧ ಬಿದಿಗೆ ಗುರುವಾರ. ಪಾರ್ವತಿಯು ನನ್ನ ಸಾನ್ನಿಧ್ಯಕ್ಕೆ ಸೇರಲಿದ್ದಾಳೆ. ಹಾಗೆಯೇ ನನ್ನ ಪ್ರೀತಿ ಪಾತ್ರರಾದ ಆರ್ಯ ವೈಶ್ಯ ಕುಲದವರು ನನ್ನ ಸಾನ್ನಿಧ್ಯವನ್ನು ಸೇರುವ ಪುಣ್ಯಕಾಲ. ಯಾಕೀ ಮೌನ? ಮಾತಾಡಿ ಮಂತ್ರಿಗಳೇ. ಪೆನ್ನುಗೊಂಡೆಯಲ್ಲಿ ನಡೆಯುತ್ತಿರುವ ವಿವಾಹ ಮಹೋತ್ಸವದ ಸಿದ್ಧತೆಯ ವೈಭವ ನಿಮ್ಮನ್ನು ಮಂತ್ರಮುಗ್ಧರನ್ನಾಗಿಸಿದೆಯೇ? ಇಲ್ಲ ಪ್ರಭು, ಸತ್ಯವೇ ಬೇರೆ ಇದೆ. ಸತ್ಯ ಬೇರೆ ಇದೆ. ಏನದು? ಆರ್ಯ ವೈಶ್ಯರೆಲ್ಲ ಒಂದಾಗಿ ಸಂಭ್ರಮಿಸುತ್ತಿರುವ ವೈಭವ ನಿಮ್ಮ ಮತ್ತು ವಾಸವಿಯ ವಿವಾಹಕ್ಕಲ್ಲ, ವಾಸವಿಯ ಅಗ್ನಿ ಪ್ರವೇಶಕ್ಕೆ. ಏನಂದಿರಿ ಮಂತ್ರಿಗಳೇ? ವಾಸವಿ ಅಗ್ನಿ ಪ್ರವೇಶ ಮಾಡುತ್ತಿದ್ದಾಳ ಅಂದರೆ ಅಗ್ನಿಗೆ ಆಹುತಿ ಆಗುತ್ತಿದ್ದಾಳ? ಅಯ್ಯೋ, ಕೇಳಲಾರೆ. ನಾವಿದನ್ನು ತಡೆಯಲೇಬೇಕು. ವಾಸವಿ ಅಗ್ನಿಗೆ ಆಹುತಿಯಾಗಬಾರದು. ಆಕೆ ಅಪ್ಪಾಜಿ, ಎಲ್ಲವನ್ನೂ ಮೊದಲೇ ತಿಳಿಸಿದ್ದೇನಲ್ಲವೇ? ಕಣ್ಣಲ್ಲಿ ಒಂದು ತೊಟ್ಟು ನೀರು ಬರಬಾರದು. ನನ್ನಾಳು. ವಿರೂಪಾಕ್ಷ, ಅಳಬಾರದು. ನಿನ್ನ ಕಣ್ಣಲ್ಲಿ ಕಣ್ಣೀರು ಈ ಕ್ಷಣವೇ ಕೊನೆಯಾಗಬೇಕು. ದುಃಖ ನಿನಗಾಗಲಿ, ನಿನ್ನ ಸಂಸಾರಕ್ಕಾಗಲಿ, ಈ ರಾಜ್ಯಕ್ಕಾಗಲಿ ಎಂದು ಬರಬಾರದು. ಮುಂದೆ ನೀನು ಚಕ್ರವರ್ತಿಯಾಗಬೇಕಾದವನು. ಆಗಲಿ ಅಕ್ಕ, ಇನ್ನು ಮುಂದೆ ನಾನು ಎಂದಿಗೂ ಅಳುವುದಿಲ್ಲ. ನಿನ್ನ ಮಾತೇ ನನಗೆ ವೇದವಾಗುತ್ತೆ.
ಮರ್ಯಾದೆಯನ್ನು ನೆಲೆಯೂರುವಂತೆ ಮಾಡುತ್ತದೆ. ಈ ಅತ್ಯಂತ ಅದ್ಭುತವಾದ ಘಟನೆ ಯಾವ ಕಾಲಕ್ಕೂ ಮರೆಯಲಾಗದಂತ ವಿಸ್ಮಯವಾಗಿದೆ. ಇಂದಿನ ಈ ಮಹಾಯಾಗದಲ್ಲಿ 102 ಗೋತ್ರದ ದಂಪತಿಗಳು ವಾಸವಿ ಕನ್ಯೆಗಳ ಜೊತೆಗೆ ಅಗ್ನಿ ಪ್ರವೇಶ ಮಾಡಿ ಕೈಲಾಸಕ್ಕೆ ಹೋಗಲು ಸಿದ್ಧರಾಗಿದ್ದಾರೆ. ಪರಮ ಪವಿತ್ರರಾದ ಆರ್ಯ ವೈಶ್ಯ ಕುಲೋತ್ತಮರೇ, ಹಿರಿಯರೇ, ತಂದೆ ತಾಯಿ ಅನ್ನೋ ಹೆಸರಿಗೆ ಪವಿತ್ರವಾದ ಸ್ಥಾನ ಕೊಟ್ಟು ನನ್ನನ್ನು ರೂಪಿಸಿದ ನನ್ನ ತಂದೆ ತಾಯಿ ಮಹಾತ್ಮರು, ಗುರು ಪೂಜ್ಯರೇ, ನಮ್ಮ ಬಂಧು ಬಾಂಧವರೇ, ಮೊದಲು ನನ್ನೊಡನೆ ಕೈಲಾಸ ಸಾನ್ನಿಧ್ಯಕ್ಕೆ ಬರಲು ಆತ್ಮಾರ್ಪಣೆಗೆ ಸಿದ್ಧರಿರುವ 102 ಕುಲಗೋತ್ರದವರಿಗೆ ನಮೋ ನಮಃ. ಈ ಅಗ್ನಿ ಪ್ರವೇಶವು ಯಾವುದೇ ಯುದ್ಧಕ್ಕೆ ಹೆದರಿ ಅಲ್ಲ, ಯಾರೋ ಚಕ್ರವರ್ತಿಯ ಭಯಕ್ಕೂ ಅಲ್ಲ. ಅಹಿಂಸಾ ಪರಮೋ ಧರ್ಮ ಎನ್ನುವ ಸತ್ಯವನ್ನು ಎಲ್ಲ ಆಳುವವರ ಪ್ರತಿ ಮಾನವನ ಅಂತರ್ಮನದಲ್ಲೂ ಶಾಶ್ವತವಾಗಿ ನೆಲೆಯೂರುವಂತೆ ಮಾಡುವ ಗುರಿಗಾಗಿ ಈ ಅಗ್ನಿ ಪ್ರವೇಶ. ಅಮಾಯಕರನ್ನು ಕಳೆದುಕೊಂಡ ಬಂಧು ಬಾಂಧವರ ಕಣ್ಣೀರಿನ ರಕ್ಷಣೆಗಾಗಿ ಈ ಅಗ್ನಿ ಪ್ರವೇಶ. ಧರ್ಮಕ್ಕಾಗಿ ನೀವೆಲ್ಲರೂ ಸರ್ವಸ್ವವನ್ನು ತ್ಯಾಗ ಮಾಡಿ ಪ್ರಾಣವನ್ನು ಸಹ ಬಲಿದಾನವಾಗಿ ಅರ್ಪಿಸಲಿರುವ ನಿಮಗೆ ನಮೋ ನಮಃ. ಜನರ ಪ್ರಾಣವನ್ನು ಕಾಪಾಡುವುದಕ್ಕಾಗಿ ಧನಕನಕ ಬಂಧು ಬಳಗ, ಸ್ನೇಹಿತರು, ಮಕ್ಕಳು ಎಲ್ಲವನ್ನೂ ತ್ಯಾಗ ಮಾಡಿ ನನ್ನೊಡನೆ ಅಗ್ನಿ ಪ್ರವೇಶಕ್ಕೆ ಸಿದ್ಧರಾಗಿರುವ ನಿಮಗೆ ನಮೋ ನಮಃ. ವೈಶ್ಯಕುಲ ವೃತ್ತಿಗಳಾದ ಕೃಷಿ, ಗೋ ಸಂರಕ್ಷಣೆ ಹಾಗೂ ವ್ಯಾಪಾರವನ್ನು ಎಂದಿಗೂ ಕೈಬಿಡಬೇಡಿ. ಸಜ್ಜನರಾಗಿ ಬಾಳಿ ಪರೋಪಕಾರವನ್ನು ಮಾಡಿ ದಾನ ಧರ್ಮಗಳಲ್ಲಿ ಆಸಕ್ತಿ ಇರಲಿ. ಸುಳ್ಳು ಹೇಳದಿರಿ. ಸತ್ಯ ನ್ಯಾಯ ಧರ್ಮಗಳನ್ನು ಸದಾ ಪಾಲಿಸಿ ಜ್ಞಾನ ಮಾರ್ಗದಲ್ಲಿ ನಡೆಯಿರಿ. ದೈವ ಚಿಂತನೆ ಇರುವ ಕುಟುಂಬದಲ್ಲಿ ಸದಾ ಸುಖ, ಶಾಂತಿ, ನೆಮ್ಮದಿ ಇರುತ್ತದೆ. ತಂದೆ ತಾಯಿಗಳೇ ಪ್ರತ್ಯಕ್ಷ ದೇವರು. ಆಚಾರ ವಿಚಾರಗಳಲ್ಲಿ ನಂಬಿಕೆ ಇರಲಿ. ಗುರು ಹಿರಿಯರಲ್ಲಿ ಗೌರವ ಇರಲಿ. ಭವಸಾಗರವನ್ನು ದಾಟುವುದೇ ವೇದಗಳ ಸಾರ. ನಾನು ಆರ್ಯ ವೈಶ್ಯ ಕುಲದವರಿಗಷ್ಟೇ ಅಲ್ಲದೆ ಎಲ್ಲ ಧರ್ಮದವರಿಗೂ ಜಗನ್ಮಾತೆ. ನನ್ನನ್ನು ನಂಬಿರುವ 102 ಗೋತ್ರದವರನ್ನು ನಾನು ಎಂದಿಗೂ ಕೈ ಬಿಡಲಾರೆ. ನೀವೆಲ್ಲರೂ ಕೈಲಾಸ ಸಾನ್ನಿಧ್ಯ ಪಡೆದು ನಭೋಮಂಡಲದಲ್ಲಿ ನಕ್ಷತ್ರಗಳಾಗಿ ಬೆಳಗುತ್ತೀರಿ. ಸೂರ್ಯ ಚಂದ್ರರು ಇರುವವರೆಗೂ ನೀವುಗಳು ಸದಾಚಾರದಿಂದ ಕೀರ್ತಿ ಗಳಿಸುತ್ತೀರಿ. ನಾನು ಸದಾ ನನ್ನ ಭಕ್ತರ ಯೋಗಕ್ಷೇಮವನ್ನು ವಹಿಸಿಕೊಳ್ಳುವೆನು. ಇದು ನನ್ನ ಪ್ರತಿಜ್ಞೆ. ಏನಾಗಿದೆ ನಿಮಗೆ? ನೀವು ಮಹಾ ಚಕ್ರವರ್ತಿ. ಈ ರೀತಿ
ಅದೋ ನೋಡು, ಆಕೆ ಬರುತ್ತಾಳೆ. ಮಹಾರೂಪಿಣಿಯಾಗಿ, ಆದಿ ಪರಾಶಕ್ತಿಯಾಗಿ ಬಂದು ನಿಮ್ಮೆಲ್ಲರ ಬಾಳಿಗೆ ಬೆಳಕಾಗುತ್ತಾಳೆ. ಭವಾನಿ, ಮಹಾತಾಯಿ, ಪ್ರಕಟಿಸು ನಿನ್ನ ರೂಪವ. ಮಹಾತಾಯಿ, ಆದಿ ಪರಾಶಕ್ತಿ, ಬಾ. ಜೈ